ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥ್. ಟಾಪ್ 30 ಸುದ್ದಿಗಳಿವೆ. ಅದಕ್ಕೂ ಮುಂಚಿತವಾಗಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ ಅಂತ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ಬರ್ತಾ ಇದೆ. ನದಿಯಿಂದ ವಾಪಸ್ ಬಂದ ರಕ್ಷಣಾ ತಂಡಗಳು. ಗಂಗಾವಳಿ ನದಿಯಲ್ಲಿ ನೀರಿನ ಹರಿವು ಜೋರಾಗಿದೆ. ನದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಣ್ಣು ಬಂಡೆ ಇರೋದ್ರಿಂದ ಅಂದರೆ ನೀರಿನ ಹರಿವು, ಅದರೊಳಗಡೆ ಇರುವಂಥ ಒತ್ತಡ ಇದು ಜಾಸ್ತಿ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆಯಂತೆ. ಸೊ ಹಾಗಾಗಿ ರಕ್ಷಣಾ ಪಡೆಗಳೇನಿದ್ವು, ರಕ್ಷಣಾ ತಂಡಗಳು ಇವೀಗ ಕಾರ್ಯಾಚರಣೆಯನ್ನು ಅಲ್ಲಿಗೆ ನಿಲ್ಲಿಸಿ ವಾಪಸ್ ತೆರಳಿವೆ. ನದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಣ್ಣು ಜೊತೆಗೆ ಕಲ್ಲು ಬಂಡೆಗಳಿರೋದ್ರಿಂದ ಸದ್ಯಕ್ಕೆ ನೀರಿನ ಪ್ರಮಾಣ, ಅದರ ಹರಿವು, ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿ ಈಗ ರಕ್ಷಣಾ ತಂಡಗಳು ವಾಪಸ್ ತೆರಳಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಸದ್ಯಕ್ಕೆ ಯಾವ ಪರಿಸ್ಥಿತಿ ಇದೆ, ಜೊತೆಗೆ ಸ್ಥಗಿತಗೊಳಿಸೋದಕ್ಕೆ ಕಾರಣ ಏನು, ಡೀಟೇಲ್ಸ್ ಕೊಡ್ತಾ ಹೋದ್ರೆ. ದಿವಿತ್ ನೋಡಿ, ಶ್ರೀರು ಗುಡ್ಡ ಕುಸಿತ ಆಗಿ ಇವತ್ತಿಗೆ 13ನೇ ದಿನ. 13 ದಿನವೂ ಕೂಡ ಹಂತ ಹಂತವಾಗಿ ವಿವಿಧ ಆಯಾಮಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡಿಕೊಂಡು ಬರಲಾಗಿದೆ. ಆರ್ಮಿಯವರನ್ನ ಕರೆಸಲಾಯಿತು, ನೇವಿಯವರನ್ನ ಕರೆಸಲಾಯಿತು. ಅದಾದ ಬಳಿಕ ಕೋಸ್ಟಲ್ ಗಾರ್ಡ್ ಹೆಲಿಕಾಪ್ಟರ್ಗಳ ಮೂಲಕ ಅದನ್ನ ಬಳಕೆ ಮಾಡಿಕೊಂಡು ಅದರಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಅದಾದ ಬಳಿಕ ಮುಳುಗು ತಜ್ಞ ಆಗಿರುವಂತಹ ಈಶ್ವರ್ ಮಲ್ಪೆ ಅವರನ್ನ ಕೂಡ ಕರೆಸಿ ನಿನ್ನೆ ಹಾಗೂ ಇವತ್ತು 2 ದಿನ ಸತತವಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಆದ್ರೆ ನಿನ್ನೆ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆ ಅವರಿಗೆ ಒಂದು ಆತಂಕ ಆಗಿತ್ತು. ಯಾಕೆಂತಂದ್ರೆ ಆಪತ್ತು ಕೂಡ ಎದುರಾಗಿತ್ತು. ಕೆಳಭಾಗಕ್ಕೆ ಅಂದ್ರೆ ಡೀಪ್ ಡೈವ್ ಮಾಡಿಕೊಂಡು ಹೋದಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಏನು ಹಗ್ಗವನ್ನ ಹಗ್ಗದ ಒಂದು ಸಹಾಯದಿಂದ ಹೋಗಿರ್ತಾರೆ, ಆ ಒಂದು ಹಗ್ಗ ಕಂಟ್ರೋಲ್ಗೆ ಸಿಗೋದಿಲ್ಲ. ಮತ್ತೆ ಅದೇ ಟೈಮಲ್ಲಿ ಅವರು ಆಕ್ಸಿಜನ್ ನ ಬಳಸುವಂತ ಒಂದು ಬ್ಯಾಗ್ ಅನ್ನ ಏನ್ ಹಾಕೊಂಡಿರ್ತಾರೆ, ಆ ಒಂದು ಬ್ಯಾಗ್ ನ ಒಂದು ಎಮರ್ಜೆನ್ಸಿ ಬಟನ್ ಅನ್ನ ಒತ್ತಿದ್ರೆ ಅದು ಅವರ ಚೆಸ್ಟ್ ಬ್ಯಾಗ್ ಏನಿರುತ್ತೆ ಆ ಬ್ಯಾಗ್ ಕಂಪ್ಲೀಟ್ ಆಗಿ ಏರ್ ಫುಲ್ ಆಗಿ ಅದು ಆಟೋಮೆಟಿಕ್ ಆಗಿ ಮೇಲಕ್ಕೆ ಫುಲ್ ಆಗುವಂತ ಕೆಲಸ ಕೂಡ ಆಗುತ್ತೆ. ಆದ್ರೆ ಅದು ನಿನ್ನೆ ಅವರು ಆ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ಅದು ಸಾಧ್ಯ ಆಗಿರಲಿಲ್ಲ. ಆ ಬಳಿಕ NDRF ಮತ್ತೆ ನೇವಿ ತಂಡದವರಿಗೆ ತಕ್ಷಣ ಅದು ವೈರ್ಲೆಸ್ ಮೂಲಕ ಮಾಹಿತಿಯನ್ನು ಕೊಟ್ಟು ಅವರು ಹೋಗಿ ಅವರನ್ನ ಮೇಲಕ್ಕೆ ಕರೆತರುವಂತ ಕೆಲಸಗಳು ಕೂಡ ಆಗಿತ್ತು. ಆದ್ರೂ ಕೂಡ ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡಿತ್ತು ಕಾರ್ಯಾಚರಣೆ. ಅವರು ಯಾವುದೇ ಒಂದು ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾನೇ ಹೊಣೆ ಅಂತೇಳಿ ಒಂದು ಪತ್ರಕ್ಕೆ ಸಹಿಯನ್ನ ಹಾಕಿ ಅವರು ಕಾರ್ಯಾಚರಣೆಗೆ ಧುಮುಕಿದ್ರು. ನೋಡಿ, 20 ವರ್ಷಗಳ ಅಥವಾ ಅವರ ಈ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಅವರು ಈ ರೀತಿಯಾಗಿ ಪತ್ರಕ್ಕೆ ಸಹಿಯಾಗಿ, ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿ ಅವರು ಕಾರ್ಯಾಚರಣೆಗೆ ಧುಮುಕಿದ್ರು. ಇವತ್ತು ಕೇವಲ ಈಶ್ವರ ಮಲ್ಪೆ ಅಷ್ಟಲ್ಲ, ಅವ್ರ ಜೊತೆಲಿ NDRF ತಂಡದ ಓರ್ವ ಮುಳುಗು ತಜ್ಞ ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದ. ಆತನ ಜೊತೆಲಿ ಇಬ್ರು ಕೂಡ ಮುಳುಗು ತಜ್ಞರು ಹೋಗಿ ಕೆಳಭಾಗದಲ್ಲಿ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಒಂದು ಗಂಗಾವಳಿ ನದಿಯ ಹರಿಯುವಂತಹ ಒಂದು ಫೋರ್ಸ್ ಏನಿದೆ ಅದು ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ ಅದು ಶಾಂತವಾಗಿದ್ರು ಕೂಡ ಕೆಳಭಾಗದಲ್ಲಿ ಹರಿವಿನ ಸ್ಪೀಡ್ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ, ಜೊತೆಗೆ ಆ ಒಂದು ಕಲ್ಲು ಬಂಡೆ ಜೊತೆಗೆ ಕೆಸರು ಮಿಶ್ರಿತ ನೀರ್ ಆಗಿರೋದ್ರಿಂದ ಅವ್ರಿಗೆ ಕೆಳಭಾಗಕ್ಕೆ ಹೋಗಿ ಏನನ್ನು ಕೂಡ ಹುಡುಕಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಕೆಳಭಾಗಕ್ಕೆ ಹೋದ್ರೂ ಕೂಡ ಅಲ್ಲಿ ಮರ, ಅಲ್ಲಿ ಆಲದ ಮರ ಇರುವಂತದ್ದು ಇದೆಲ್ಲವೂ ಕೂಡ ಅವ್ರಿಗೆ ತೊಂದರೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಸಾಧ್ಯವಾಗೋದಿಲ್ಲ, ನಮ್ಗೆ ಕಷ್ಟ ಆಗ್ತಾ ಇದೆ ಅಂತೇಳಿ ಅವರು ವಾಪಸ್ ಬರ್ತಾರೆ. ಅವರು ವಾಪಸ್ ಬಂದ ಬಳಿಕ ಇಲ್ಲಿ ಒಂದ್ ಕಡೆ ಜಿಲ್ಲಾಡಳಿತ ಈ ಒಂದು ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ, ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೀವಿ ಅಂತೇಳಿ. ಇದೇ ನಿಟ್ಟಿನಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳು ವೈದ್ಯ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಅವರ ಜೊತೆಯಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಶಾಸಕ ಸತೀಶ್ ಶೈಲ್ ಅವರು, ಜೊತೆಗೆ SP, ಅದೇ ರೀತಿಯಾಗಿ ಜಿಲ್ಲಾಧಿಕಾರಿ ಕೂಡ ಅವ್ರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ನೋಡಿ, ಇಲ್ಲಿ ದಿವಿತ್, ಒಂದು ಕಡೆ ಇಲ್ಲಿನ ಕಾರ್ಯಾಚರಣೆ ಸ್ಥಗಿತಗೊಳಿಸೋದ್ರ ಬಗ್ಗೆ ಘೋಷಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಕೇರಳದ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬಾರದು ಅಂತ ಹೇಳಿ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಜೊತೆಗೆ ಅರ್ಜುನ್ ಕುಟುಂಬಸ್ಥರೇನಿದ್ದಾರೆ ಅವರು ಇಲ್ಲಿವರೆಗೂ ಕೂಡ ಇದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಒಂದು ಕಡೆ ಇವರು ಕೇರಳ ಶಾಸಕರು ಹೇಳ್ತಾ ಇರುವಂತದ್ದು, ನಮಗೆ ಈ ಕಾರ್ಯಾಚರಣೆ ಮುಂದುವರಿಸಬೇಕು, ನೀವು ಪ್ಲಾನ್ B ಅನ್ನ ಮಾಡಿ, ಇಷ್ಟ ನೀವು ಪ್ಲಾನ್ A ಅನ್ನ ಮಾಡಿದ್ರಿ ಅಂತೇಳಿ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಒಂದು ಸ್ಥಳದಲ್ಲಿ ಇರುವಂತಹ ವಾತಾವರಣ, ಜೊತೆಗೆ ಗಂಗಾವಳಿ ನದಿಯ ಹರಿವಿನ ಸ್ಪೀಡ್ ಏನಿದೆ ಇದೆಲ್ಲವನ್ನು ಕೂಡ ಅವರು ಲೆಕ್ಕಕ್ಕೆ ತೆಗೆದುಕೊಂಡು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸೋದಕ್ಕೆ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಇದನ್ನ ಕೇರಳದ ಶಾಸಕರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಶ್ನೆಯಾಗಿ ಉಳಿದಿದೆ. ದಿವಿತ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ.
ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದೇವೇತ. ಟಾಪ್ 30 ಸುದ್ದಿಗಳಿವೆ. ಅದಕ್ಕೂ ಮುಂಚಿತವಾಗಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆಯಂತೆ. ಈ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ. ನದಿಯಿಂದ ವಾಪಸ್ ಬಂದ ರಕ್ಷಣಾ ತಂಡಗಳು. ಗಂಗಾವಳಿ ನದಿಯಲ್ಲಿ ನೀರಿನ ಹರಿವು ಜೋರಾಗಿದೆ. ನದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಣ್ಣು ಬಂಡೆ ಇರೋದ್ರಿಂದ, ಅಂದರೆ ನೀರಿನ ಹರಿವು, ಅದರೊಳಗಡೆ ಇರುವಂಥ ಒತ್ತಡ ಇದು ಜಾಸ್ತಿ ಆಗಿರೋದ್ರಿಂದ ತಾತ್ಕಾಲಿಕವಾಗಿ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆಯಂತೆ. ಸೊ ಹಾಗಾಗಿ ರಕ್ಷಣಾ ಪಡೆಗಳೇನಿದ್ವು, ರಕ್ಷಣಾ ತಂಡಗಳು ಇವೀಗ ಕಾರ್ಯಾಚರಣೆಯನ್ನು ಅಲ್ಲಿಗೆ ನಿಲ್ಲಿಸಿ ವಾಪಸ್ ತೆರಳಿವೆ. ನದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಣ್ಣು ಜೊತೆಗೆ ಕಲ್ಲು ಬಂಡೆಗಳಿರೋದ್ರಿಂದ ಸದ್ಯಕ್ಕೆ ನೀರಿನ ಪ್ರಮಾಣ, ಅದರ ಹರಿವು, ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಿ ಈಗ ರಕ್ಷಣಾ ತಂಡಗಳು ವಾಪಸ್ ತೆರಳಿವೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ನಾಗೇಂದ್ರ ಬಾಬು ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಸದ್ಯಕ್ಕೆ ಯಾವ ಪರಿಸ್ಥಿತಿ ಇದೆ, ಜೊತೆಗೆ ಸ್ಥಗಿತಗೊಳಿಸೋದಕ್ಕೆ ಕಾರಣ ಏನು, ಡೀಟೇಲ್ಸ್ ಕೊಡ್ತಾ ಹೋದ್ರೆ? ದಿವಿತ್ ನೋಡಿ, ಶ್ರೀರು ಗುಡ್ಡ ಕುಸಿತ ಆಗಿ ಇವತ್ತಿಗೆ 13ನೇ ದಿನ. 13 ದಿನವೂ ಕೂಡ ಹಂತ ಹಂತವಾಗಿ ವಿವಿಧ ಆಯಾಮಗಳಲ್ಲಿ ಕಾರ್ಯಾಚರಣೆಯನ್ನ ಮಾಡಿಕೊಂಡು ಬರಲಾಗಿದೆ. ಆರ್ಮಿಯವರನ್ನ ಕರೆಸಲಾಯಿತು, ನೇವಿಯವರನ್ನ ಕರೆಸಲಾಯಿತು. ಅದಾದ ಬಳಿಕ ಕೋಸ್ಟಲ್ ಗಾರ್ಡ್ ಹೆಲಿಕಾಪ್ಟರ್ಗಳ ಮೂಲಕ ಅದನ್ನ ಬಳಕೆ ಮಾಡಿಕೊಂಡು ಅದರಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡಲಾಯಿತು. ಅದಾದ ಬಳಿಕ ಮುಳುಗು ತಜ್ಞ ಆಗಿರುವಂತಹ ಈಶ್ವರ್ ಮಲ್ಪೆ ಅವರನ್ನ ಕೂಡ ಕರೆಸಿ ನಿನ್ನೆ ಹಾಗೂ ಇವತ್ತು 2 ದಿನ ಸತತವಾಗಿ ಕಾರ್ಯಾಚರಣೆ ನಡೆಸಿದ್ರು. ಆದ್ರೆ ನಿನ್ನೆ ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಈಶ್ವರ್ ಮಲ್ಪೆ ಅವರಿಗೆ ಒಂದು ಆತಂಕ ಆಗಿತ್ತು. ಯಾಕೆಂತಂದ್ರೆ ಆಪತ್ತು ಕೂಡ ಎದುರಾಗಿತ್ತು. ಕೆಳಭಾಗಕ್ಕೆ ಅಂದ್ರೆ ಡೀಪ್ ಡೈವ್ ಮಾಡಿಕೊಂಡು ಹೋದಂತ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಏನು ಹಗ್ಗದ ಒಂದು ಸಹಾಯದಿಂದ ಹೋಗಿರ್ತಾರೆ, ಆ ಒಂದು ಹಗ್ಗ ಕಂಟ್ರೋಲ್ಗೆ ಸಿಗೋದಿಲ್ಲ. ಮತ್ತೆ ಅದೇ ಟೈಮಲ್ಲಿ ಅವರು ಆಕ್ಸಿಜನ್ ನ ಬಳಸುವಂತ ಒಂದು ಬ್ಯಾಗ್ ಅನ್ನ ಏನ್ ಹಾಕೊಂಡಿರ್ತಾರೆ, ಆ ಒಂದು ಬ್ಯಾಗ್ ನ ಒಂದು ಎಮರ್ಜೆನ್ಸಿ ಬಟನ್ ಅನ್ನ ಒತ್ತಿದ್ರೆ ಅದು ಅವರ ಚೆಸ್ಟ್ ಬ್ಯಾಗ್ ಏನಿರುತ್ತೆ ಆ ಬ್ಯಾಗ್ ಕಂಪ್ಲೀಟ್ ಆಗಿ ಏರ್ ಫುಲ್ ಆಗಿ ಅದು ಆಟೋಮೆಟಿಕ್ ಆಗಿ ಮೇಲಕ್ಕೆ ಫುಲ್ ಆಗುವಂತ ಕೆಲಸ ಕೂಡ ಆಗುತ್ತೆ. ಆದ್ರೆ ಅದು ನಿನ್ನೆ ಅವರು ಆ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ಅದು ಸಾಧ್ಯ ಆಗಿರಲಿಲ್ಲ. ಆ ಬಳಿಕ NDRF ಮತ್ತೆ ನೇವಿ ತಂಡದವರಿಗೆ ತಕ್ಷಣ ಅದು ವೈರ್ಲೆಸ್ ಮೂಲಕ ಮಾಹಿತಿಯನ್ನು ಕೊಟ್ಟು ಅವರು ಹೋಗಿ ಅವರನ್ನ ಮೇಲಕ್ಕೆ ಕರೆತರುವಂತ ಕೆಲಸಗಳು ಕೂಡ ಆಗಿತ್ತು. ಆದ್ರೂ ಕೂಡ ಇವತ್ತು ಬಹಳ ಮಹತ್ವವನ್ನ ಪಡೆದುಕೊಂಡಿತ್ತು ಕಾರ್ಯಾಚರಣೆ. ಅವರು ಯಾವುದೇ ಒಂದು ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾನೇ ಹೊಣೆ ಅಂತೇಳಿ ಒಂದು ಪತ್ರಕ್ಕೆ ಸಹಿಯನ್ನ ಹಾಕಿ ಅವರು ಕಾರ್ಯಾಚರಣೆಗೆ ಧುಮುಕಿದ್ರು. ನೋಡಿ, 20 ವರ್ಷಗಳ ಅಥವಾ ಅವರ ಈ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಮೊಟ್ಟ ಮೊದಲ ಬಾರಿಗೆ ಅವರು ಈ ರೀತಿಯಾಗಿ ಪತ್ರಕ್ಕೆ ಸಹಿಯಾಗಿ, ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿ ಅವರು ಕಾರ್ಯಾಚರಣೆಗೆ ಧುಮುಕಿದ್ರು. ಇವತ್ತು ಕೇವಲ ಈಶ್ವರ ಮಲ್ಪೆ ಅಷ್ಟಲ್ಲ, ಅವರ ಜೊತೆಲಿ NDRF ತಂಡದ ಓರ್ವ ಮುಳುಗು ತಜ್ಞ ಕೂಡ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದ. ಆತನ ಜೊತೆಲಿ ಇಬ್ರು ಕೂಡ ಮುಳುಗು ತಜ್ಞರು ಹೋಗಿ ಕೆಳಭಾಗದಲ್ಲಿ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಒಂದು ಗಂಗಾವಳಿ ನದಿಯ ಹರಿಯುವಂತಹ ಒಂದು ಫೋರ್ಸ್ ಏನಿದೆ ಅದು ದಿನಕ್ಕೆ ಹೆಚ್ಚಾಗ್ತಾ ಇದೆ. ಮೇಲ್ನೋಟಕ್ಕೆ ನೋಡಿದ್ರೆ ಅದು ಶಾಂತವಾಗಿದ್ರು ಕೂಡ ಕೆಳಭಾಗದಲ್ಲಿ ಹರಿವಿನ ಸ್ಪೀಡ್ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ, ಜೊತೆಗೆ ಆ ಒಂದು ಕಲ್ಲು ಬಂಡೆ ಜೊತೆಗೆ ಕೆಸರು ಮಿಶ್ರಿತ ನೀರು ಆಗಿರೋದ್ರಿಂದ ಅವ್ರಿಗೆ ಕೆಳಭಾಗಕ್ಕೆ ಹೋಗಿ ಏನನ್ನು ಕೂಡ ಹುಡುಕಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಕೆಳಭಾಗಕ್ಕೆ ಹೋದ್ರೂ ಕೂಡ ಅಲ್ಲಿ ಮರ, ಅಲ್ಲಿ ಆಲದ ಮರ ಇರುವಂತದ್ದು, ಇದೆಲ್ಲವೂ ಕೂಡ ಅವ್ರಿಗೆ ತೊಂದರೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅವರು ಸಾಧ್ಯವಾಗೋದಿಲ್ಲ, ನಮ್ಗೆ ಕಷ್ಟ ಆಗ್ತಾ ಇದೆ ಅಂತೇಳಿ ಅವರು ವಾಪಸ್ ಬರ್ತಾರೆ. ಅವರು ವಾಪಸ್ ಬಂದ ಬಳಿಕ ಇಲ್ಲೂ ಒಂದ್ ಕಡೆ ಜಿಲ್ಲಾಡಳಿತ ಈ ಒಂದು ತೀರ್ಮಾನಕ್ಕೆ ಬಂದಂತೆ ಕಂಡು ಬರ್ತಾ ಇದೆ. ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೀವಿ ಅಂತೇಳಿ. ಇದೇ ನಿಟ್ಟಿನಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳು ವೈದ್ಯ ಅವರು ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಅವರ ಜೊತೆಯಲ್ಲಿ ಸ್ಥಳೀಯ ಶಾಸಕರಾಗಿರುವಂತಹ ಶಾಸಕ ಸತೀಶ್ ಶೈಲ್ ಅವರು, ಜೊತೆಗೆ SP, ಅದೇ ರೀತಿಯಾಗಿ ಜಿಲ್ಲಾಧಿಕಾರಿ ಕೂಡ ಅವ್ರ ಜೊತೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಮುಖವಾಗಿ ನೋಡಿ, ಇಲ್ಲಿ ದಿವಿತ್ ಒಂದು ಕಡೆ ಇಲ್ಲಿನ ಕಾರ್ಯಾಚರಣೆ ಸ್ಥಗಿತಗೊಳಿಸೋದ್ರ ಬಗ್ಗೆ ಘೋಷಣೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ, ಮತ್ತೊಂದು ಕಡೆ ಕೇರಳದ ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಬಾರದು ಅಂತ ಹೇಳಿ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಜೊತೆಗೆ ಅರ್ಜುನ್ ಕುಟುಂಬಸ್ಥರೇನಿದ್ದಾರೆ ಅವರು ಇಲ್ಲಿವರೆಗೂ ಕೂಡ ಇದನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಒಂದು ಕಡೆ ಇವರು ಕೇರಳ ಶಾಸಕರು ಹೇಳ್ತಾ ಇರುವಂತದ್ದು, ನಮಗೆ ಈ ಕಾರ್ಯಾಚರಣೆ ಮುಂದುವರಿಸಬೇಕು, ನೀವು ಪ್ಲಾನ್ B ಅನ್ನ ಮಾಡಿ, ಇಷ್ಟ ನೀವು ಪ್ಲಾನ್ A ಅನ್ನ ಮಾಡಿದ್ರಿ ಅಂತೇಳಿ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಒಂದು ಸ್ಥಳದಲ್ಲಿ ಇರುವಂತಹ ವಾತಾವರಣ, ಜೊತೆಗೆ ಗಂಗಾವಳಿ ನದಿಯ ಹರಿವಿನ ಸ್ಪೀಡ್ ಏನಿದೆ ಇದೆಲ್ಲವನ್ನು ಕೂಡ ಅವರು ಲೆಕ್ಕಕ್ಕೆ ತೆಗೆದುಕೊಂಡು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸೋದಕ್ಕೆ ಒಂದು ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಇದನ್ನ ಕೇರಳದ ಶಾಸಕರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಪ್ರಶ್ನೆಯಾಗಿ ಉಳಿದಿದೆ. ದಿವಿತ್. ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮ್ಮೆಲ್ಲ ಮಾಹಿತಿಗಾಗಿ.